ವಿಜಯನಗರ ಬಿಟ್ಟು ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಧ್ವಜಾರೋಹಣ ಮಾಡಿದ್ದಾರೆ. ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿ ಸ್ವತಂತ್ರೋತ್ಸವ ನಡೆಯಿತು. ವಿಜಯನಗರ ಉಸ್ತುವಾರಿ ಆಗಿದ್ರೂ ಕೂಡ ಅಲ್ಲಿಗೆ ಜಮೀರ್ ಅಹಮದ್ ತೆರಳಲಿಲ್ಲ. ವಿಜಯನಗರ ಬಿಟ್ಟು ಚಾಮರಾಜಪೇಟೆ, ಬೆಂಗಳೂರಿನಲ್ಲೇ ಧ್ವಜಾರೋಹಣ ಮಾಡಿರೋದು ಸಚಿವ ಜಮೀರ್ ಅಹಮದ್ ಖಾನ್. ಚಾಮರಾಜಪೇಟೆಯ ಈದ್ಗಾ ಮೈದಾನ, ಇಲ್ಲಿ ಸ್ವತಂತ್ರೋತ್ಸವದ ಸಂಭ್ರಮ ಜೋರಾಗಿತ್ತು. ವಿಜಯನಗರ ಉಸ್ತುವಾರಿ ಆಗಿದ್ರೂ ಕೂಡ ಅಲ್ಲಿಗೆ ಜಮೀರ್ ಅಹಮದ್ ಖಾನ್ ತೆರಳಲಿಲ್ಲ. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ಇದಕ್ಕೆ ಧ್ವಜಾರೋಹಣಕ್ಕೆ ತೆರಳೋಕೆ ಸಮಯ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಸಚಿವರು ಪತ್ರವನ್ನ ಬರೆದಿದ್ರು. ಹಾಗೇನೆ ಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ರು, ಕೋರಿಕೊಂಡಿದ್ರು ಜಮೀರ್ ಅಹಮದ್. ಈತ ವಿಜಯನಗರ ಬಿಟ್ಟು ಚಾಮರಾಜಪೇಟೆಯಲ್ಲಿ ಅಂತ ಹೇಳಿದ್ರೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಈದ್ಗಾ ಮೈದಾನ, ಅಲ್ಲಿನ ಶಾಸಕರು ಕೂಡ ಹೌದು. ಅವರು ಈ ಈದ್ಗಾ ಮೈದಾನಕ್ಕೆ ಚಾಮರಾಜಪೇಟೆ ಆಟದ ಮೈದಾನ ಅಂತಲೂ ಕೂಡ ಕರೀತಾರೆ. ಇಲ್ಲಿ ಆಗಿರುವಂಥ ಧ್ವಜಾರೋಹಣ ನೋಡ್ತಾ ಇರಬಹುದು, ಯಾವ ರೀತಿಯಾಗಿ ಧ್ವಜಾರೋಹಣಕ್ಕೆ ಏರ್ಪಾಟು ಮಾಡಿದ್ರು ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಮುಖ್ಯ ಗಮನಿಸಬೇಕಾದಂಥ ವಿಚಾರ ಅಂತ ಹೇಳಿದ್ರೆ, ಜಮೀರ್ ಅಹಮದ್ ಖಾನ್ ವಿಜಯನಗರದಲ್ಲಿ ಧ್ವಜಾರೋಹಣವನ್ನು ಇವತ್ತು ಮಾಡಬೇಕಿತ್ತು, ಆದರೆ ಅವರಿಗೆ ಅದಕ್ಕಿಂತ ರಾಜಕೀಯವೇ ಹೆಚ್ಚಾಗಿತ್ತು. ಕಾರಣ, ನನಗೆ ಬೇರೆ ಬೇರೆ ಕೆಲಸಗಳಿವೆ, ನನಗೆ ವಿಜಯನಗರಕ್ಕೆ ಹೋಗೋಕೆ ಆಗೋದಿಲ್ಲ, ಹೊಸಪೇಟೆಗೆ ಹೋಗೋಕೆ ಆಗೋದಿಲ್ಲ ಅಂತೇಳಿ ಮುಖ್ಯಮಂತ್ರಿಗೆ ಲೆಟರನ್ನು ಸಚಿವ ಜಮೀರ್ ಅಹಮದ್ ಖಾನ್ ಬರೆದಿದ್ರು. ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು. ವಿಜಯನಗರದಲ್ಲಿ ಜಮೀರ್ ಧ್ವಜಾರೋಹಣ ಮಾಡದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಕೆಲಸದ ಒತ್ತಡದಿಂದ ಧ್ವಜಾರೋಹಣ ಮಾಡೋಕೆ ಆಗಲ್ಲ ಎಂದಿದ್ದೆ, ಸಚಿವ ಬಸಂತಪ್ಪಗೆ ಅವಕಾಶ ಕೊಡುವಂತೆ ಕೇಳಿಕೊಂಡಿದ್ದೆ. ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡ್ಕೊಂಡಿರೋದು. ನನಗೆ ಸಿಕ್ಕಾಪಟ್ಟೆ ಕೆಲಸ ಆಯಿತು, ಕೆಲಸದ ಒತ್ತಡದಿಂದ ನನಗೆ ಫ್ಲಾಗ್ ಹಾಸ್ಟಿಂಗ್ ಮಾಡೋಕೆ ಆಗ್ತಾ ಇರಲಿಲ್ಲ. ಸಚಿವ ಬಸಂತಪ್ಪಗೆ ಅವಕಾಶ ಕೊಡುವಂತೆ ಕೇಳಿಕೊಂಡಿದ್ದೆ. ನಾನು ದೇಶದ್ರೋಹಿ ಅಲ್ಲ, ನಾನು ಹಿಂದೂಸ್ತಾನಿ, ನಾನು ಕನ್ನಡಿಗ. ಇದು ಜಮೀರ್ ಅಹಮದ್ ಬಾಯಲ್ಲಿ ಬಂದಿರುವ ಹೇಳಿಕೆ. ಸಿದ್ದು ಸಿಎಂ ಆಗಿದ್ದಾಗಲೂ ಕೂಡ ಜಿಲ್ಲಾ ಉಸ್ತುವಾರಿ ಬೇಡ ಎಂದಿದ್ದೆ. ಧ್ವಜಾರೋಹಣದ ಬಳಿಕ ಸಚಿವ ಜಮೀರ್ ಅಹಮದ್ ಖಾನ್ ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಮಾಡ್ಕೊಳ್ಳಿ ಅಂತ ಬಸಪ್ಪನಿಗೆ ಮಾಡ್ಕೊಂಡಿದ್ದ ನಾನೇ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗೋದು ನಮ್ಗೆಲ್ಲ ಖುಷಿ ಇದೆ. ಒಬ್ಬ ಪೌರ ಕಾರ್ಮಿಕ ಮಂತ್ರಿ ಆಗಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬಸಪ್ಪನವರು ಇವತ್ತು ಮಂತ್ರಿ ಆಗಿದ್ದಾರೆ, ಅವ್ರಿಗೂ ಆಸೆ ಇದ್ದಾರೆ. ನಾನು ಮೊದಲೇ ಬಾರಿ ಮಂತ್ರಿ ಆಗುವಾಗ ನನಗೂ ಎಲ್ಲೋ ಒಂದ್ ಕಡೆ ಯಾವ್ದಾರ ಒಂದು ಜಿಲ್ಲೆ ಕೊಡ್ಬೇಕು, ನಾನು ಒಂದು ಫ್ಲಾಗ್ ಹಾಸ್ ಮಾಡ್ಬೇಕಂತ ನನಗೂ ಒಂದು ಆಸೆ ಇತ್ತು. ಹಾಗಾಗಿ ನಾನು ಬೇರೆಯವ್ರಿಗೂ ಅವಕಾಶ ಮಾಡಿಕೊಳ್ಳಿ ಅಂತ ಮನವಿ ಕೇಳ್ಕೊಂಡಿದ್ದೆ. ಆ ಕಾರಣಕ್ಕೆ ಬಸಪ್ಪನ್ನ ಇವತ್ತು ವಿಜಯನಗರ ಜಿಲ್ಲೆಗೆ ಹಾಕಿದ್ದಾರೆ. ಅಲ್ಲ ಸರ್, ಇದು ಬಿಜೆಪಿಯವರು ರಾಜಕೀಯ. ಈಗ ದೇಶದ ಅಭಿಮಾನ ನಾವು ಬಿಜೆಪಿಯಿಂದ ಕಲಿಯೋದು ಅಗತ್ಯ ಇಲ್ಲ. ನನಗೆ ದೇಶಕ್ಕೆ ಯಾರು ಮಾಡಿದ್ದಾರೆ, ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ದೇಶಕ್ಕೆ ಜನಕ್ಕೆ ಗೊತ್ತಿದೆ. ದೇಶದ ಜನಕ್ಕೆ ಗೊತ್ತಿದೆ ಸ್ವಾತಂತ್ರ್ಯದಲ್ಲಿ ಬಿಜೆಪಿಯವರ ಪಾತ್ರ ಏನಿತ್ತು, RSS ಪಾತ್ರ ಏನಿತ್ತು. ನಾನು ಹೇಳಕ್ ಹೋಗಲ್ಲ, ನಾನು ಹೇಳಕ್ ಅದು ಹೋಗಲ್ಲ. ಅವರಿಂದ ನಾನು ಕಲಿಯಬೇಕಾಗಿಲ್ಲ. ಈ ಕೆಲಸದ